ಡಿಸೆಂಬರ್ 29ರಂದು ಆನೇಕಲ್ ಪ್ರೀಮಿಯರ್ ಲೀಗ್ ನಡೆಯಲಿದ್ದು, ಇದರ ಅಂಗವಾಗಿ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದ ಆರ್ಎಸ್ ಗಾರ್ಡನ್ ಹೋಟೆಲ್ ಆವರಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ತಂಡವು ತಮ್ಮ ತಂಡದ ಜರ್ಸಿಯ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಯುವ ನಾಯಕರಾದ ಬೊಮ್ಮಸಂದ್ರ ಚಲಪ್ರಸಾದ್ ರವರು ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ತಂಡದ ಜರ್ಸಿಯನ್ನು ಲೋಕಾರ್ಪಣೆ ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ತಂಡದ ಮಾಲೀಕರಾದ ಬೊಮ್ಮಸಂದ್ರ ಪುನೀತ್ ಪ್ರಸಾದ್, ದಿಲೀಪ್ ಚಲಪತಿ, ತಂಡದ ಸದಸ್ಯರಾದ ಗೋಪಾಲ್, ಮುರುಗೇಶ್, ಮಂಜು, ಗುರು ಪ್ರಸಾದ್, ಶ್ರೀಧರ್, ನಿತಿನ್, ಗುರುರಾಜ್, ಪವನ್, ಗಗನ್, ರಾಹುಲ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ತಂಡದವರು ಭಾಗವಹಿಸಿದ್ರು. ಇಲ್ಲಿ ಸೇರುವಂತ ಎಲ್ಲ ಕ್ರಿಕೆಟ್ ಆಟಗಾರರು ಮತ್ತು ಕ್ರಿಕೆಟ್ ಅಭಿಮಾನಿಗಳು ಮೊದಲನೇದಾಗಿ ಗುಡ್ ಈವ್ನಿಂಗ್, ನಮಸ್ಕಾರಗಳು ಹೇಳ್ತಾ, ಸೊ ಆನೇಕಲ್ ಪ್ರೀಮಿಯರ್ ಲೀಗ್ ಅಂತೇಳಿ ಅದರಲ್ಲಿ ಏನು ಆರ್ಗನೈಸ್ ಮಾಡಿದ್ದಾರೆ, ನಮ್ಗೆ ಗೊತ್ತಿರಂಗೆ 20 ಟೀಮ್ ಇರ್ಬೋದು ಅನ್ಕೊಳ್ತೀನಿ. ಅದರಲ್ಲಿ ಬೊಮ್ಮಸಂದ್ರದಿಂದ RCB ಅಂತೇಳಿ ನಮ್ದೊಂದು ಫ್ಯಾಮಿಲಿ ಟೀಮು, ಫ್ಯಾಮಿಲಿ ಕಡೆಯಿಂದ ಚಲಪ್ರಸಾದ್ ಅವರೊಂದು ಫ್ಯಾಮಿಲಿ ಕಡೆಯಿಂದ ಒಂದು ಟೀಮ್ನ ಆರ್ಗನೈಸ್ ಮಾಡಿದ್ದಾರೆ, ಪುನೀತ್ ಮತ್ತು ದಿಲೀಪ್ ಅವರು. ಸೊ ಅದರ ಭಾಗವಾಗಿ ಇವತ್ತೊಂದು ಟಿ ಶರ್ಟ್ ಜರ್ಸಿ ಓಪನಿಂಗು ಅಂತೇಳಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಆಟಗಾರರು ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಹಾಗೂ ಇದೇ ವೇದಿಕೆ ಮೇಲೆ ಕುಂತಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ಮತ್ತು ಸ್ನೇಹಿತರಿಗೂ ಎಲ್ಲರಿಗೂ ಸಹ ನಾನು ವಂದನೆಗಳು ಹೇಳ್ತಾ, ಹಾಗೆ ಈ ಒಂದು ನೀವು ಎಲ್ಲರೂ ಇವತ್ತೇನೋ ಟೀಮನ್ನ ನಿಮ್ಮನ್ನ ಬೆಡ್ ಮುಖಾಂತರ ಫಿಟ್ ಮಾಡಿ ಕರೆದಿದ್ದಾರೆ. ಸೊ ಹಾಗಾಗಿ ಕೆಲವರು ಜಾಸ್ತಿ ಕರೆದಿರ್ಬೋದು, ಕೆಲವರು ಕಡಿಮೆ ಕರೆದಿರ್ಬೋದು, ಬಟ್ ಎಲ್ಲರೂ ಆಟಗಾರರೆ. ಸೊ ಹಾಗಾಗಿ ಇದರಲ್ಲಿ ಏನು ಮನೋಭಾವನೆ ಏನು ಇಟ್ಕೊಳ್ಳೋಂಗಿಲ್ಲ. ಸೊ ಅದೇ ರೀತಿಯಲ್ಲಿ ನೀವೊಂದು ಈ ಒಳ್ಳೆ ರೀತಿಯಲ್ಲಿ ಆಟ ಆಡಿ ಸ್ಪೋರ್ಟ್ಸ್ ಸ್ಪಿರಿಟ್ ಅಲ್ಲಿ ನಾನು ಮೊದಲನೇದಾಗಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಸ್ಪೋರ್ಟ್ಸ್ ಸ್ಪಿರಿಟ್ ಅಲ್ಲಿ ತಗೊಳ್ಳಿ, ಆಟನ ಬೇರೆ ತರ ತಗೊಳ್ಬೇಡಿ ಅಂತ. ಸೊ ಹಾಗಾಗಿ ಸ್ಪೋರ್ಟ್ಸ್ ಸ್ಪಿರಿಟ್ ಅಲ್ಲಿ ತಗೊಂಡು ಸೋಲು ಗೆಲ್ಲುವ ಅನ್ನೋದು ಅದು ಸರ್ವಸಾಮಾನ್ಯ. ಸೊ ಹಾಗಾಗಿ ಯಾವಾಗಲೂ ನಾವೇ ಗೆಲ್ಬೇಕಂತ ಆಗೋದಿಲ್ಲ, ಸೋಲು ಅನ್ನೋದು ಯಾವಾಗಲೂ ನಾವೇ ಸೋಲ್ಬೇಕಂತಿಲ್ಲ. ಸೋಲು ಗೆಲ್ಲುವ ಅನ್ನೋದು ಸ್ಪೋರ್ಟ್ಸ್ ಅಲ್ಲಿ ಅದು ಸರ್ವಸಾಮಾನ್ಯವಾಗಿರ್ತದೆ. ಸೊ ಹಾಗಾಗಿ ತಮ್ಗೆಲ್ಲರೂ ಸ್ಪೋರ್ಟ್ಸ್ ಸ್ಪಿರಿಟ್ ತಗೊಂಡು ಸ್ಪೋರ್ಟ್ಸ್ ಮ್ಯಾನ್ ಆಗಿ, ಸೊ ಇದನ್ನ ಬೇರೆ ಪರ್ಸನಲ್ ಆಗಿ ಏನು ತಗೊಳ್ತೀರಾ, ದಯವಿಟ್ಟು ಕ್ಯಾಪ್ಟನ್ ಇರ್ಬೋದು, ಆರ್ಗನೈಸರ್ಸ್ ಇರ್ಬೋದು. ಸೊ ಹಾಗಾಗಿ ಕ್ಯಾಪ್ಟನ್ ಮಾತ್ರ ಕೇಳ್ಬೇಕಿಲ್ಲಿ, ಕ್ಯಾಪ್ಟನ್ ಏನ್ ಹೇಳ್ತಾರೆ ಅದೇ ತರ ನಡ್ಕೊಂಡು, ಸೊ ಎಲ್ಲರೂ ಚೆನ್ನಾಗಿ ಆಡ್ಬಿಟ್ಟು ಆದಷ್ಟು RCB ಕಪ್ನ ಬೊಮ್ಮಸಂದ್ರ ತಗೊಂಡ್ಬರ್ಲಿಕ್ಕೆ ನಾವೆಲ್ಲರೂ ಶ್ರಮ ಪಡ್ತೀವಿ ಅಂತ ಹೇಳ್ತಾ, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಆಟ ಆಡಿ, ಚೆನ್ನಾಗಿ ಆಡಿ, ಬೆಳಿಗ್ಗೆ ಮತ್ತೆ ಆದಷ್ಟು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಆಡಿ, ಮತ್ತೆ ಪುನಃ ಒಂದೊಂದ್ಸಲ ನಿಮ್ಗೆ ಮನವರಿಕೆ ಮಾಡಿಕೊಡ್ತೀನಿ. ನೀವು ಇದನ್ನ ಸ್ಪೋರ್ಟಿವ್ ತಗೊಂಡು ಸ್ಪೋರ್ಟಿವ್ ತಗೊಂಡು ಆಟ ಆಡಿ, ಸೋಲು ಗೆಲ್ಲುವ ಕಾಮನ್ ಆದ್ರೆ ಗೆಲ್ತೀರಾ ಮತ್ತು ಸ್ಪೋರ್ಟಿವ್ ತಗೊಂಡು ಆಟ ಆಡಿ. ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಏನೊಂದು ಪ್ರಪ್ರಥಮ ಬಾರಿಗೆ ಆನೇಕಲ್ ತಾಲೂಕು, ಇಡೀ ಆನೇಕಲ್ ತಾಲೂಕಿನ ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಆನೇಕಲ್ ಪ್ರೀಮಿಯರ್ ಲೀಗ್ ಅಂತೇಳಿ ಒಂದು ಕ್ರೀಡಾಕೂಟ, ಕ್ರಿಕೆಟ್ ಕ್ರೀಡಾಕೂಟನ ಅತ್ತಿಬೆಲ್ಲಿನಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಈ ಕ್ರೀಡಾಕೂಟಕ್ಕೆ ಬೊಮ್ಮಸಂದ್ರ RCB ಅಂತೇಳಿ ಇಡೀ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯೆಲ್ಲ ಸೇರಿ ಒಂದು ತಂಡನ ಮಾಡಿದ್ದೀರಾ. ಎಲ್ಲ ಕ್ರೀಡಾಪಟುಗಳಲ್ಲೂ ಸಹ ನಾನು ನಿಮ್ಮನ್ನೆಲ್ಲರೂ ಸಹ ಇಲ್ಲಿ ನೋಡಿದ ಮುಖಗಳೇ ಎಲ್ಲ ಬೊಮ್ಮಸಂದ್ರ ಪ್ರೀಮಿಯರ್ ಲೀಗ್ ಮೇಲೆಲ್ಲ ಆಡಿದಂಥ ಎಲ್ಲ ಕ್ರೀಡಾಪಟುಗಳು, ಕ್ರಿಕೆಟ್ ಆಟಗಾರರು ಇದ್ದಿರ್ತೀವಿ. ಬೊಮ್ಮಸಂದ್ರ RCB ಕ್ರಿಕೆಟ್ ತಂಡದ ಮಾಲೀಕರಾದಂಥ ಪುನೀತ್ ಮತ್ತೆ ದಿಲೀಪ್, ಮತ್ತೆ ಅವರಿಗೆ ಮ್ಯಾನೇಜರ್ಗಳಾದಂಥ ಗುರು ಪ್ರಸಾದ್, ಗೋಪಾಲ್, ಮಂಜು, ಮತ್ತೆ ನಮ್ಮ ಮುರುಗೇಶು, ಶ್ರೀಧರ್ ಕಾಣ್ತಿರ್ಲಿಲ್ಲ, ಅದಕ್ಕೆ ಶ್ರೀಧರ್ ಹೆಸರು ಬರ್ತಾರೆ. ನೀವೆಲ್ಲರೂ ಸೇರಿಕೊಂಡು ನೀವೆಲ್ಲರೂ ಸಹ ನಿಮ್ಮಲ್ಲಿ ಒಂದು ಅನುಭವಿ ಟೂರ್ನಮೆಂಟ್ ನಡೆಸಿದಂಥ ಗುರು, ಶ್ರೀಧರ್, ಗೋಪಾಲ್ ಎಲ್ಲರೂ ಸಹ ಇದ್ದೀರಾ, ಮುರುಗೇಶು. ಈ ಅನುಭವವನ್ನು ಇಟ್ಕೊಂಡು ನೀವು RCB ತಂಡನ ಕಟ್ಟಿದ್ದೀರಾ.
ಈ RCB ತಂಡದಲ್ಲಿ ಎಲ್ಲ ಆಟಗಾರರು ನಾವು ಚೆನ್ನಾಗಿ ಆಡುವಂತ ಆಟಗಾರರು ಇದ್ದೀರಾ. ಸುಮಾರು ಸಲ ಪ್ರೀಮಿಯರ್ ಲೀಗ್ನಲ್ಲಿ ಕಪ್ಪನ್ನು ಗೆದ್ದಂತ ನಮ್ಮ ಲವಣ್ಣು, ಪುನೀತು ಮತ್ತೆ ಎಲ್ಲ ಈ ತಂಡದವರು ಇದ್ದಾರೆ. ಅವರ ಅನುಭವವನ್ನು ಪಡ್ಕೊಂಡು ಇನ್ನು ಉಳಿದಂತ ಆಟಗಾರರು ಸುಮಾರು ಜನ ಇದ್ದೀರಾ. ನೀವೆಲ್ಲರೂ ಈ ಅನುಭವವನ್ನು ಪಡ್ಕೊಂಡು ಕ್ರೀಡೆಯನ್ನು ಚೆನ್ನಾಗಿ ಆಡಿ, ಕ್ರೀಡಾ ಅನುಭವದಿಂದ ಆಡಿ. ಕ್ರೀಡೆಗೆ ಏನು ಮರ್ಯಾದೆ ಕೊಡ್ಬೇಕು ಅದನ್ನು ಕೊಡ್ಬೇಕು. ನೀವು ಗ್ರೌಂಡ್ ಅಲ್ಲಿ ಯಾವುದೋ ಒಂದು ಅಂಪೈರ್ ಡಿಸಿಷನ್ ಚೆನ್ನಾಗಿ ಕೊಟ್ಟಿರ್ತಾನೆ, ಕೆಲವೊಂಥರ ಹ್ಯೂಮನ್ ಎರರ್ ಆಗಿ ತಪ್ಪು ಕೊಟ್ಟಿರ್ತಾನೆ. ಸೋತ್ರು ಪರವಾಗಿಲ್ಲ ಮ್ಯಾಚು, ಇನ್ನೊಂದ್ಸಲ ಗೆಲ್ಲೋಣ. ಪ್ರತಿ ಸಲನೂ ಅಂಪೈರ್ ತಪ್ಪು ಮಾಡೋದೇ ಇಲ್ಲ. ಎಲ್ಲ ತಂಡಗಳಿಗೂ ತಪ್ಪಾಗುತ್ತೆ. ಅದರಿಂದ ನೀವು ಯಾವತ್ತೂ ಕ್ರೀಡಾ ಮನೋಭಾವದಿಂದ ಕ್ರೀಡಾಕೂಟನ ಯಶಸ್ವಿಯಾಗಿ ನಡ್ಸ್ಕೊಂಡ್ ಮಾಡ್ಬೇಕು. ಮತ್ತೆ ಅಲ್ಲಿ ವಂಶೋದ್ಧವರು ಬಂದಿದ್ರಪ್ಪ, ಫುಲ್ ಕಿರಿಕ್ ಮಾಡ್ಬಿಟ್ರಪ್ಪ ಅವರು, ಆ ರೀತಿ ಒಂದು ಕೆಟ್ಟ ಹೆಸರನ್ನ ನೀವು ತಂದರೆ ಅದು ನಮ್ಮ ಇಡೀ ಇಲ್ಲಿ ಕೂತಿರುವಂತ ವೇದಿಕೆ ಮೇಲೆ ಕೂತಿರುವಂತ ಎಲ್ರಿಗೂ ಅದನ್ನು ಕೆಟ್ಟ ಹೆಸರು ತಂದಂಗೆ ಆಡಿ ಆಟ ಆಡಿ. ನಿಮ್ಗೆ ಏನ್ ಸಪೋರ್ಟ್ ಬೇಕಿದೆ ನಮ್ಮ ಕಡೆಯಿಂದ ಮಾಡ್ತೀವಿ. ಆ ವಿಷಯದಲ್ಲಿ ನೀವು ನಿಮ್ಗೆ ಇಡೀ ಅನೇಕ ತಾಲೂಕಿನ ಕ್ರೀಡಾಕೂಟದಿಂದ ಹೆಚ್ಚಾಗಿ ನಾವು ನಿಮಗೆ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಡ್ತೀವಿ. ಕ್ರೀಡೆಗೋಸ್ಕರ ಏನ್ ಬೇಕು ಆ ವ್ಯವಸ್ಥೆಗಳಂದ್ರೆ ಕ್ರೀಡೆಗೆ ಮಾಡುವಂತ ವ್ಯವಸ್ಥೆಗಳು, ಬೇರೆ ವ್ಯವಸ್ಥೆಗಳಲ್ಲ. ಕ್ರೀಡೆಗೆ ಬೇಕು ಅಂತ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಡ್ತೀವಿ. ಚೆನ್ನಾಗಿ ಆಡಿ, ಆದ್ರೆ ಹೆಸರು ತನ್ನಿ, ಪರವಾಗಿಲ್ಲ. ಗೆದ್ರು ನೀವು ಸಂತೋಷ, ನೀವು ಗೆದ್ರು ಸಹ ನಿಮ್ಮನ್ನ ಯಾವ ರೀತಿ ಸ್ವಾಗತ ಮಾಡ್ತೀವೋ, ನೀವು ಸೋತ್ಕೊಂಡು ಬಂದ್ರು ಸಹ ನಿಮ್ಮನ್ನ ಅದೇ ರೀತಿ ನಾವು ಸ್ವಾಗತ ಮಾಡ್ತೀವಿ. ಇದನ್ನು ತಲೆಯಲ್ಲಿ ಇಟ್ಕೊಂಡು ಕ್ರೀಡಾಕೂಟವನ್ನು ಚೆನ್ನಾಗಿ ನಡೆಸ್ಕೊಡಿ. ಅನೇಕ ಪ್ರೀಮಿಯರ್ ಲೀಗ್ ಸಕ್ಸಸ್ ಆಗಲಿ. ಇದು ಒಂಥರ ತುಂಬಾ IPL ತರನೇ ಅನೇಕ ತಾಲೂಕು ವರ್ಸಸ್ ಮಾಡ್ತಿದ್ದಾರೆ. ಒಳ್ಳೆ ಕ್ರೀಡಾಕೂಟ ಯಾರು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ. ಈ ಕ್ರೀಡಾಕೂಟ ಆರ್ಗನೈಸ್ ಮಾಡಿದವರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಇಡೀ ಅನೇಕ ತಾಲೂಕಿನಲ್ಲಿ ಇರುವಂತ ಎಲ್ಲ ನಿಮ್ಮ ಕ್ರೀಡೆಯ ಒಂದು ಶಕ್ತಿ ಮತ್ತೆ ನಿಮ್ಮ ತಂತ್ರಗಾರಿಕೆಗಳು ಮತ್ತೆ ನಿಮ್ಮ ಆಟವನ್ನು ನೋಡಲಿಕ್ಕೆ ಇಡೀ ತಾಲೂಕಿನ ಜನಗಳನ್ನ ರಸದೊಡ್ಡನ್ನು ಮಾಡಲಿಕ್ಕೆ ಅನುಭವ ಮಾಡಿಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಚೆನ್ನಾಗಿ ಆಡಬೇಕು ಅಂತ ಹೇಳ್ತಾ, ಕಪ್ಪು ಗೆಲ್ತೀರ ಅದರಲ್ಲಿ ಎರಡನೇ ಮಾತೇನು, ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಆಟಗಳನ್ನು ನಾವು ಕಣ್ಣಾಗಿ ನೋಡಿದ್ದೀವಿ. ಗೆದ್ದವರು ಗೆಲ್ತೀವಿ ಅಂತ ಹೋದರು, ಸೋತು ಬಂದಿದ್ದವರು ಇದೆ ನಿದರ್ಶನಗಳು ಕ್ರೀಡಾಕೂಟದಲ್ಲಿ. ಸೊ ಅದರಿಂದ ಕ್ರೀಡೆ ರೀತಿಯಲ್ಲಿ ತಗೊಳ್ಳಿ. ನಾವು ಇಷ್ಟು ಹೊತ್ತು ಮಾತಾಡ್ತಿರೋದು ನಿಮ್ಮನ್ನ ಕ್ರೀಡೆ ರೀತಿಯಲ್ಲಿ ತಗೋಬೇಕು ಅನ್ನುವಂತ ಒಂದು ಮನೋಭಾವದಿಂದ ನಾವು ನಿಮ್ಗೆ ಹೇಳ್ತಿದ್ದೀವಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಈ ಜರ್ಸಿ ಕಾರ್ಯಕ್ರಮನ ವಿತರಣೆ ಮಾಡಲಿಕ್ಕೆ ನನಗೂ ಮತ್ತೆ ಚಪ್ಪತಿ ಅವರಿಗೆ ಎಲ್ಲರಿಗೂ ಸ್ವಲ್ಪ ಕರೆದು ಎಲ್ಲ ಕ್ರೀಡಾಪಟುಗಳು ನಮ್ಮ ಕೈಯಿಂದ ಜರ್ಸಿನ ತಗೊಳ್ಳಿಕ್ಕೆ ನಮ್ಮೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ಸಹ ನನ್ನ ಧನ್ಯವಾದಗಳು. ಮತ್ತೆ ನಿಮ್ಮ ತಂಡಕ್ಕೆ ಒಳ್ಳೆ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ. ಆನೇಕಲ್ ಪ್ರೀಮಿಯರ್ ಲೀಗ್ ಅಂತ ನಡೆಸ್ತಾ ಇದ್ದಾರೆ. ಮೊದಲನೇದಾಗಿ ಟೂರ್ನಮೆಂಟ್ ಸಕ್ಸಸ್ ಆಗಬೇಕು. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀದಂಗೆ ನಮ್ಮ ಕಡೆಯಿಂದ RCB ತಂಡದ ಕಡೆಯಿಂದ ನಾವು ನೋಡ್ಕೋಬೇಕು. ನಮ್ಮ ಕಡೆ ಯಾರೇ ಬಂದು ಮ್ಯಾನೇಜ್ಮೆಂಟ್ನ ಮೀರಿ ಯಾರು ಕೂಡ ಮಾತಾಡ್ಬಾರ್ದು. ಮೊದಲನೇದಾಗಿ ಶಿಸ್ತಿಟ್ಕೋಬೇಕು. ಶಿಸ್ತನ್ನು ಕಾಪಾಡ್ಕೊಳ್ಳೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರಬೇಕು. ಕ್ಯಾಪ್ಟನ್ ಹೇಳದೆ ಯಾರು ಕೂಡ ಹೊರಗಡೆ ಹೋಗ್ಬಾರ್ದು ಅಂತ ಕ್ಯಾಪ್ಟನ್ ಒಬ್ಬರೇ ಮಾತಾಡಬೇಕು. ಆರ್ಗನೈಸರ್ಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಬೇಕು. ಟೂರ್ನಿಮೆಂಟ್ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಯಾಕಂದ್ರೆ ಒಂದು ಟೂರ್ನಿಮೆಂಟ್ನ ಆಯೋಜನೆ ಮಾಡೋದು ಚಿಕ್ಕ ಕೆಲಸ ಅಲ್ಲ. ಹಾಗೆ ಯಾರು ನಮ್ಮ ಎಲ್ಲ ಸೆಲೆಕ್ಟ್ ಆಗಿರುವಂಥ ಪ್ಲೇಯರ್ಗಳು ಏನು 15 ಜನ ಸೆಲೆಕ್ಟ್ ಮಾಡಿರೋದಲ್ಲ, 400 ಜನರಲ್ಲಿ ನಾವು ಎತ್ಕೊಂಡು ತಗೊಂಡಿರುವಂಥ ಪ್ಲೇಯರ್ಗಳು 15 ಜನ. ಯಾರು 50 ಜನರಲ್ಲಿ 30 ಜನದಲ್ಲಿ ಸೆಲೆಕ್ಟ್ ಮಾಡಿರೋಂಥಲ್ಲ, ಎಲ್ಲರೂ ಬೆಸ್ಟ್ ಪ್ಲೇಯರ್ಸ್. ಯಾಕಂದ್ರೆ ಎಲ್ಲರೂ ಬಿಟ್ಟಿಂಗ್ ಅಲ್ಲಿ ಇರೋರೆಲ್ಲ ಬೆಸ್ಟೇ. ನಾವು ಅವರವರ ವೈಯಕ್ತಿಕ ಆಟನ ನೋಡಬೇಕು. ಎಲ್ಲರೂ ಕೂಡ ಶ್ರಮ ಹಾಕಿ ಆರ್ಗನೈಸರ್ಗಳಿಗೂ ಮತ್ತೆ ನಮ್ಮ ಕ್ಯಾಪ್ಟನ್ಗಳಿಗೆ ಹೆಂಗೆ ಯಾವ ಥರ ಹೇಳ್ತಾರೆ ಆ ಥರ ನೋಡ್ಕೊಂಡ್ರೆ ಎಲ್ಲರೂ ಪ್ರಾಕ್ಟೀಸ್ ಬನ್ನಿ. ಎಲ್ಲರೂ ಪ್ರತಿದಿನ ಆಗಲಿ ಅವರವರ ಫ್ರೀ ಟೈಮ್ ನೋಡಿಕೊಂಡು ಪ್ರಾಕ್ಟೀಸ್ ಬನ್ನಿ. ಎಲ್ಲ ಸಕ್ಸಸ್ ಆಗಬೇಕು. ಎಲ್ಲರಿಗೂ ವಂಶಕ್ಕೆ ಫಸ್ಟ್ ನಾವು ಈಗ ಆನೇಕಲ್ ತಾಲೂಕಲ್ಲಿ ಆಡ್ತಾ ಇರೋದ್ರಲ್ಲ ಅವ್ರವ್ರ ಊರುಗಳಿಗೆ ತಗೊಂಡ್ರಿ. RCB ರಾಯಲ್ ಚಾಲೆಂಜರ್ಸ್ ವಂಶಂದ್ರ ಅಂತ ಇದ್ರು. ವಂಶಂದ್ರನ ನಾವು ಎಲ್ಲೂ ಅಲ್ಲಿ ರೆಸ್ಪೆಕ್ಟ್ ಇಲ್ಲದೆ ಇರೋ ಥರ ನೋಡ್ಕೊಬಾರ್ದು. ನಮ್ಮ ಪ್ಲೇಯರ್ಗಳು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ವಿಶ್ ಮಾಡ್ತಾ ಟೂರ್ನಮೆಂಟ್ನ ಸಕ್ಸಸ್ ಮಾಡ್ಕೊಡಿ. ಚೆನ್ನಾಗಿ ಆಡಿ. ಯಾವುದೇ ರೀತಿಯ ಏನು ಅಲ್ಲಿ ನಾವು ಒಬ್ಬರು ಚೆನ್ನಾಗಿರೋದು ಒಬ್ಬರು ಚೆನ್ನಾಗಿಲ್ಲ, ಚೆನ್ನಾಗಿ ಆಡಲಿಲ್ಲ, ಅವ್ರಾಗಲಿಲ್ಲ ಇವ್ರಾಗಲಿಲ್ಲ ಅಂತಲ್ಲ. ಎಲ್ಲ ಅವ್ರವ್ರ ಆಟನ ಅವ್ರವ್ರ ಪ್ರದರ್ಶನ ಮಾಡ್ಕೊಳ್ಳಿ ಅಷ್ಟೇ. ಒಬ್ಬ ಬೌಲಿಂಗಲ್ಲಿ ಸಕ್ಸಸ್ ಆಗ್ತಾನೆ, ಒಬ್ಬ ಬ್ಯಾಟಿಂಗಲ್ಲಿ ಸಕ್ಸಸ್ ಆಗ್ತಾನೆ.
ಎಲ್ಲರೂ ಒಂದೇ ದಿವಸ ಸಕ್ಸಸ್ ಆಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅವರವರ ವೈಯಕ್ತಿಕ ಆಟನ ಅವರವರು ಆಡೋದಕ್ಕೆ ಅವರವರ ಏನು ಎಫರ್ಟ್ ಇರ್ತಿದೆ ಆ ಎಫರ್ಟ್ನ ಚಲಪ್ರಸಾದ್ ಸಾರು ಹಾಗೂ ಪಕ್ಕ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಇವತ್ತು ಒಂದು ಶುಭ ಆರಂಭ ಇದು. ಆನೆಗಳ ತಾಲೂಕಲ್ಲಿ ಇದೇ ಮೊದಲ ಬಾರಿಗೆ ಪ್ರೀಮಿಯರ್ ಲೀಗ್ ಅನ್ನೋ ಒಂದು ಕ್ರಿಕೆಟ್ ಅಕಾಡೆಮಿನ ಶುರು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮಗೊಂದು ಹೆಮ್ಮೆ, ನಮ್ಮ ಬೊಮ್ಮಸಂದ್ರ ವತಿಯಿಂದ ಒಂದು ಟೀಮನ್ನು ಕಟ್ಟಿದ್ದೀವಿ. ಈ ಟೀಮು ಮಾದರಿಯಾಗಿ ನಿಲ್ಲಬೇಕು. ನಮ್ಮ ಆನೆಗಳ ತಾಲೂಕಿಗೆ ಇದು ಮಾದರಿಯಾಗಿ ನಿಂತಾಗ ಇದು ಸ್ಟೇಟ್ ಲೆವೆಲ್ ಕುಡಿಸ್ಕೊಳ್ಳುತ್ತೆ. ಈ ಸ್ಟೇಟ್ ಲೆವೆಲ್ ಕುಡಿಸ್ಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಆಟಗಾರರು ಯಾರೋ ಒಬ್ಬರು IPL ಸ್ಟಾರ್ಟ್ ಆದರೆ ಅದಕ್ಕಿಂತ ಹೆಮ್ಮೆ ಆಗಲಿಲ್ಲ ಅಂತ ನಾನು ಬಯಸ್ತಾ ಇದ್ದೀನಿ. ಅದು ಹಾಗೆ ಸುಮ್ಮನೆ ಬರಲ್ಲ, ಹಾರ್ಡ್ ವರ್ಕ್ ಮಾಡಬೇಕು. ಅದಕ್ಕೆ ನಿಮ್ಮದೇ ಆದಂಥ ಒಂದು ಪ್ರೋಸೆಸ್ನು ಇದೆಲ್ಲ ಹಾಕ್ಕೊಂಡು ನೀಟಾಗಿ ಶೆಡ್ಯೂಲ್ ಹಾಕ್ಕೊಂಡು ಆ ಒಂದು ಟೈಮ್ ಏನೇ ಒಂದು ಪರ್ಸನಲ್ ಪ್ರಾಬ್ಲಮ್ಸ್ ಇದ್ರು ಸಹ ಒಂದು ಬದಿಗಿಟ್ಟು ಈ ಒಂದು ಆಟಕ್ಕೆ ಒಂದು ಕ್ಲಿಯಾರಿಟಿ ಕೊಟ್ಟು ನೀವು ಮಾಡಿದ್ದೆ ಅಂದರೆ ದಯವಿಟ್ಟು ಅಗೇನ್ಸ್ಟ್ ಹಾರ್ಡ್ ವರ್ಕ್ ಡೆಫಿನೆಟ್ ರಿಸಲ್ಟ್ ಇದ್ದೇ ಇರುತ್ತೆ. ಇದು ನನ್ನ ಅನುಭವ. ಹಾಗಾಗಿ ನೀವೆಲ್ಲರೂ ಒಂದು ಮುಂದೆ ಬಂದ್ಬಿಟ್ಟಿದ್ದೀರಾ. ಹಾಗಾಗಿ ನೀವು ಇದಕ್ಕೆ ಹಾರ್ಡ್ ವರ್ಕ್ ಮಾಡಿ. ಮತ್ತೆ ನಮ್ಮ ಚಲಪ್ರಸಾದ್ ಸರ್ ಅವರ ನೇತೃತ್ವದಲ್ಲಿ ಈಗ ಯುವ ಮುಖಂಡರಾದಂಥ ದಿಲೀಪ್ ಅವರು ಮತ್ತು ನಮ್ಮ ಪುನೀತ್ ಅವರು ಬಂದು ಇದಕ್ಕೆ ಮಾರ್ಗದರ್ಶನ ನಿಂತಿದ್ದಾರೆ. ನಿಮ್ಗೆ ಏನೇ ಸಪೋರ್ಟ್ ಆದರೂ ಸಹ ಅವರು ಕೊಡ್ತಾರೆ. ಬಟ್ ಎಲ್ಲ ವಚನ ಕಿವಿ ಮಾತುಗಳೆಲ್ಲ ಚೌಕಟ್ಟಾಗಿ ಯಾವ ರೀತಿ ಆಡಬೇಕು ಮಾಡಬೇಕು ಅನ್ನೋ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳ್ತಿದ್ದಾರೆ 3 ಜನ. ಹಾಗಾಗಿ ಇದನ್ನ ಪರಿಶೀಲನೆ ಮಾಡಿಕೊಂಡು ನೀವು ಇದನ್ನ ಅಟವಾಗಿ ತಗೊಂಡು ಚಾಲೆಂಜರ್ ತಗೊಂಡು ಸೊ ನೀವು ಇದನ್ನ ಪೂರೈಸಿ ನಮ್ಮ ವಂಶಕ್ಕೆ ಒಂದು ಹೆಮ್ಮೆ ತರಬೇಕಂತ ನಾನು ಈ ಮೂಲಕ ತೋರಿಸ್ತೀನಿ. ಇವತ್ತು ನಾವು RCP ಕಡೆಯಿಂದ ಜರ್ಸಿ ಇಟ್ಕೊಂಡಿದ್ದೀರಿ. ನಮ್ಮ ತಂಡಕ್ಕೆ ಮಾತ್ರ ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ಅಂತ ನಾವು ಟೀಮ್ ಮಾಡ್ಕೊಂಡಿದ್ದೀರಿ. ಎಲ್ಲ ನಮ್ಮ ತಂಡದ ಪ್ಲೇಯರ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ನಾಳೆ ಎಲ್ಲ ನಾಡಿದ್ದು ನಮ್ಮ ಫಸ್ಟ್ ಮ್ಯಾಚ್ ಇದೆ. ಎಲ್ಲ ಡೆಡಿಕೇಟ್ ಆಡ್ತೀವಿ. ಒಂದ್ಸಲ ಒಂದ್ಸತಿ ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗ್ ಫಸ್ಟ್ ಟ್ರೋಫಿ ನಾವು ತಗೊಂಬರೋಕ್ಕೆ ಒಂದು 100% ಕೊಡೋಣ. ನಿಮ್ಗೆ ಏನೇ ಒಂದು ನಮ್ಮ ಕಡೆಯಿಂದ ಮ್ಯಾನೇಜ್ಮೆಂಟ್ ಕಡೆಯಿಂದ 100% ನಿಮಗೆ ಏನೋ ಒಂದು ಪಿನ್ ಪಾಯಿಂಟನ್ನು ನಿಮ್ಗೆಲ್ಲೂ ಕಮ್ಮಿ ಮಾಡಲ್ಲ. ನೀವು ಅದೇ ಥರ ಕ್ರೀಡಾಕೂಟನ ಒಂದು ತಂಡಕ್ಕೋಸ್ಕರ ಆಡ್ರಿ. ಎಲ್ಲ ಒಂದು ಊರಿಗೆ ಒಂದು ಹೆಮ್ಮೆ ಮಾಡೋ ಥರ ಒಂದು ಆಟ ಆಡಿ ಒಂದು ಟ್ರೋಫಿ ತಗೊಂಡ್ಬರೋದಕ್ಕೆ ಪ್ರಯತ್ನ. ಆಲ್ ದ ಬೆಸ್ಟ್ ಹೇಳಿ. ಎಲ್ಲರಿಗೂ ಶುಭ ಸಂಜೆ. ಏನಿದೆ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ನ ಟೂರ್ನಮೆಂಟ್ 29ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದೇ ನಿಟ್ಟಿನಲ್ಲಿ ನಾವು ನಮ್ಮ ಅಣ್ಣ ಅಂತ ಪುನೀತ್ ಮತ್ತೆ ನಾನು ಇಬ್ಬರು ಸೇರಿ ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ಅನ್ನೋ ಟೀಮ್ನ ಖರೀದಿ ಮಾಡಿರ್ತೀವಿ. ಸೊ ಅದಕ್ಕೆ ನಮಗೆ ಸಪೋರ್ಟರ್ಸ್ ಆಗಿ ನಮ್ಮ ಗೋಪಾಲ್ ಅವರು, ಮಂಜು ಅವರು, ಶ್ರೀಧರ್ ಅವರು, ಮುರುಗೇಶ್ ಅವರು, ಗುರು ಅವರು, ನಮ್ಮ ನಿತಿನ್ ಅವರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿರ್ತಾರೆ. ನವೀನ್ ಅವರು, ನಮ್ಮ ನವೀನ್ ಅವರು, ಗುರು ಸರ್ ಎಲ್ಲರೂ, ರಾಜಣ್ಣ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ಅದೇ ನಿಟ್ಟಿನಲ್ಲಿ ಇನ್ನು 29ನೇ ತಾರೀಕು ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಟೀಮ್ನ ಒಂದು ಗೆಟ್ ಟುಗೆದರ್ ಮಾಡಿ ಹಂಗೆ ನಮ್ಮ ಟೀಮ್ ಒಂದು ಜರ್ಸಿ ಲಾಂಚ್ ಮಾಡೋಣ ಅಂತ ಪ್ಲಾನ್ ಮಾಡಿ ಈವೆಂಟ್ನ ಆರ್ಗನೈಸ್ ಮಾಡಿದ್ವಿ. ಸೊ ಈವೆಂಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ನಮಗೆ ಮುಖ್ಯ ಅತಿಥಿಗಳಾಗಿ ಚಲಪ್ರಸಾದ್ ಅವರು, ಮತ್ತೆ BA ಕಾರ್ಯದರ್ಶಿಗಳಾದ ಮುರಳಿ ಸರ್, ಗುರುಪ್ರಸಾದ್ ಅವರು, ಮಂಜು ಅವರು, ನಮ್ಮ SGP ಇಂಡಸ್ಟ್ರೀಸ್ನ ಮಾಲೀಕರಾದಂಥ ಗುರು ಅವರು, ನವೀನ್ ಅವರು, ರಾಜಣ್ಣ ಅವರು ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರೂ ಧನ್ಯವಾದಗಳು ಹೇಳ್ತಾ, ಸೊ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸೋಲು ಗೆಲುವು ಇದ್ದೇ ಇರುತ್ತೆ. ನಾವು ನಮಗೆ ಹೇಗಿದೆ ಅಂತ ಹೇಳಿದ್ರೆ 20 ಟೀಮ್ನಲ್ಲಿ ದ ಬೆಸ್ಟ್ ಟೀಮ್ ಕ್ರಿಯೇಟ್ ಮಾಡಿದ್ವಿ ಅನ್ನೋ ಹೆಮ್ಮೆ ಇದೆ. ಫಸ್ಟ್ ಆಫ್ ಆಲ್ ನಮಗೆ ಹೆಚ್ಚಾಗಿ ಪುನೀತ್ ಅವರು ಶ್ರಮಪಟ್ಟು ಎಲ್ಲನ ಅರೇಂಜ್ ಮಾಡಿ ಪ್ಲಸ್ ನಾವೀಗ 20 ಜನ, ನಮ್ಮ ಏನು 15 ಜನ ಇದ್ದಾರೆ, ಬೆಸ್ಟ್ ಅಲ್ಲಿ ಬೆಸ್ಟ್ ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನಮಗೆ ಕಪ್ ಬರೋದ್ರೆ ಏನು ಡೌಟ್ ಇಲ್ಲ. ಸೊ ಸೋಲು ಗೆಲುವು ಇದ್ದೇ ಇರುತ್ತೆ. ಸೊ ಹೆಂಗಿರ್ಬೇಕಪ್ಪ ಅಂದ್ರೆ ಬೊಮ್ಮಸಂದ್ರ ಟೀಮ್ ಒಂದು ಒಳ್ಳೆ ಪರ್ಫಾರ್ಮ್ ಮಾಡಿ ಹೋದ್ರು ಅಂತ ಹೇಳಿದ್ರು ನಮ್ಗೆ ಆದ್ರೆ ಅದಕ್ಕಿಂತ ಖುಷಿ ಪ್ರಾಕ್ಟೀಸ್ ಮಾಡಿದ್ರೆ ನಾನು ಟೂರ್ನಮೆಂಟ್ ಅಲ್ಲಿ ಆಟ ಆಡ್ತೀನಿ ಅಂತ ಹೇಳಿದ್ರೆ ಯಾರು ಟೂರ್ನಮೆಂಟ್ಗೆ ಹೋಗ್ಬೇಡಿ. ಪ್ರಾಕ್ಟೀಸ್ ಮಾಡಬೇಕು. ಎಲ್ಲರೂ ಟೈಟ್ ಶೆಡ್ಯೂಲ್ ಟೈಮಿಗೆ ಎಲ್ಲರೂ ಮ್ಯಾಚ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ಅಟ್ಲೀಸ್ಟ್ ಮಿನಿಮಮ್ 2 hours ಅಲ್ಲೂ ಪ್ರಾಕ್ಟೀಸ್ ಮಾಡಬೇಕು. ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಟೂರ್ನಮೆಂಟ್ಗೆ ಹೋಗ್ಬೇಡಿ. ಯಾಕಂದ್ರೆ ರಾತ್ರಿ ಎಲ್ಲ ಮೈ ಬೆಳೆಸ್ಕೊಂಡು ಬೆಳಗ್ಗೆ ಹೋಗಿ ಕ್ರಿಕೆಟ್ಗಳೆಲ್ಲ ಆಡೋಕ್ಕಾಗಲ್ಲ. ಸಾಯಂಕಾಲದ ಬೆಳಗ್ಗೆ ಹೊತ್ತು ಬೇಗ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಯಾರು ಆಟ ಆಡೋಕ್ಕೆ ಹೋಗ್ಬೇಡಿ. ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಟೂರ್ನಮೆಂಟ್ ಸುಮ್ಮನೆ ಹೋಗಿ ಅದಕ್ಕಿಂತ ಹೆಸರು ಹಾಳ್ಕೊಡೋದು ಬೇಡ. ಯಾಕಂದ್ರೆ ಸುಮ್ಮನೆ ನಿಮ್ಮ ತಂಡಗಳನ್ನು ನಾವು ನೋಡಿದ್ದೀನಿ, ಚೆನ್ನಾಗಿ ಆಡ್ತಾರೆ ನೀವೆಲ್ಲರೂ. ಅದೇ ಲ್ಯಾಕ್ ಆಫ್ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಪುನೀತ್ ಅವರು ನಾನು ಕ್ಲಿಯರಾಗಿ ಹೇಳ್ತಿದ್ದೀನಿ, ನೀವು ಸ್ಟ್ರಿಕ್ಟಾಗಿ ಅವ್ರನ್ನ ಪ್ರಾಕ್ಟೀಸ್ ಕಳಿಸ್ಬೇಕಿಲ್ಲ ಅಂದ್ರೆ ಅಂತ ಪ್ಲೇಯರ್ನ ಟೀಮನ್ನು ಆಡಿಸ್ಬೇಡಿ.
ಯಾರು ಪ್ರಾಕ್ಟೀಸ್ಗೆ ರೆಗ್ಯುಲರ್ ಆಗಿ ಬರಲ್ವೋ ಅವ್ರನ್ನ ನೀವು ಟೀಮಲ್ಲಿ ಕೂರಿಸಿ 11 ಪ್ಲೇಯರ್ ಕೂರಿಸಿ. ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೋ ಅವ್ನ ಆಟ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ರಾಕ್ಟೀಸ್ ರೆಗ್ಯುಲರ್ ಆಗಿ ಬರ್ತಾನಂದ್ರೆ ಅವನನ್ನು ಆಡಿಸಿ. ಅವ್ನು ತುಂಬ ದೊಡ್ಡ ಮನುಷ್ಯ, ಒಳ್ಳೆ ಪ್ಲೇಯರು, ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅಂತೇಳಿ ಅಂಥವ್ರನ್ನ 12 ಪ್ಲೇಯರ್ ಆಗಿ ಮಾಡಿ. ಯಾರೇ ಇರಲಿ, ನಾನು ಸ್ಟ್ರಿಕ್ಟಾಗಿ ಹೇಳ್ತೀನಿ. ಯಾಕಂದ್ರೆ ನೀವಿದ್ರು ಅಷ್ಟೇ, ರವನ್ ಇದ್ರು ಅಷ್ಟೇ, ಯಾರೇ ಇದ್ರು ಅಷ್ಟೇ, ಪ್ರಾಕ್ಟೀಸ್ ಇಸ್ ಮೋರ್ ಇಂಪಾರ್ಟೆಂಟ್. ಇಫ್ ಯು ಡೋಂಟ್ ಡೂ ಪ್ರಾಕ್ಟೀಸ್ ದೆನ್ ಬೆಟರ್ ಡೋಂಟ್ ಗೋ ಟು ದ ಗ್ರೌಂಡ್. ಒಂದೇ ಒಂದು ಮಾತು ಹೇಳಬೇಕು, ಇದು ಕೇವಲ ಒಂದು ತಂಡ ಅಲ್ಲ, ಇದೊಂದು ಬ್ರ್ಯಾಂಡ್. ನಾವು ಅದನ್ನೆಲ್ಲ ಬಂದ್ಕೊಳ್ಳೆ ಇದು ಡಿಸ್ಪ್ಲೇ ನೋಡಿಕೊಳ್ಳೆ ಒಂದು ಭಯ ಸ್ಟಾರ್ಟ್ ಆಯಿತು. ಯಾಕಂದರೆ ಅವರು ಕೂಡ ಪ್ಲೇಯರ್ಸ್ ಇದ್ದಾರೆ, ಅವರೇ ಆಡಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಕ್ರೀಡೆಯನ್ನು ನೋಡಿದ್ದಾರೆ, ತಂಡಗಳನ್ನು ನೋಡಿದ್ದಾರೆ, ಅವರೇ ಸ್ವತಃ ಆಟ ಕೂಡ ಆಡಿದ್ದಾರೆ. ಸೊ ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಅವ್ರು ಈಗಾಗಲೇ ತಿಳಿಸಿ ಅವ್ರ ಎಕ್ಸ್ಪೆಕ್ಟೇಷನ್ ಬೇರೆ ಏನಿಲ್ಲ. ಒಂದು ಒಳ್ಳೆ ಆಟ ಗೆಲ್ಲಬೇಕು, ಹೌದು, ಬಟ್ ಒಂದು ಒಳ್ಳೆ ಆಟದ ಮೂಲಕ ಗೆಲ್ಲಬೇಕು. ನಿಮ್ಮೆಲ್ಲರ ಸಹಕಾರ ಬೇಕು. ಸೊ ಎಲ್ಲ ಸೇರಿ ಕಪ್ಪು ಗೆಲ್ಲಬೇಕು, ಗೆಲ್ತೀವಿ ಅನ್ನೋ ಆಕಾಂಕ್ಷೆ ನನಗಿದೆ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು. ಸೊ ಇವರು ಇದರಿಂದ ಸಾಕಷ್ಟು ಶ್ರಮ ಇದೆ, ಅದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು ಬರೀ ಕಿಟ್ಟಲ್ಲ, ಅದೊಂದು ಜವಾಬ್ದಾರಿ. ಅದನ್ನ ತಲೆಲಿಟ್ಕೊಂಡು ದಯವಿಟ್ಟು ಎಲ್ಲರೂ ಸೇರಿ ಆ ಜವಾಬ್ದಾರಿನ ನಿಭಾಯಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೊಂದು ಇವತ್ತು ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ನ ಒಂದು ಕ್ರಿಕೆಟ್ ತಂಡ ಒಂದು ಟೂರ್ನಮೆಂಟ್ ನಡೆಸ್ತಿದ್ದಾರೆ. ಅದು ತುಂಬ ಒಳ್ಳೆ ಟೂರ್ನಮೆಂಟು. ಆರ್ಗನೈಸ್ ಮಾಡಿದವ್ರಿಗೆ ಯಾರು ಮಾಡಿದಾರೋ ಅವ್ರಿಗೆಲ್ರಿಗೂ ಸಹ ಚಲಪ್ರಸಾದ್ ಕಡೆಯಿಂದ ಅವರುಗಳಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಒಳ್ಳೆ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಈ ಟೂರ್ನಮೆಂಟ್ನ ಬಗ್ಗೆ. ಒಳ್ಳೆಯದದು, ಅವ್ರಿಗೂ ಸಹ ನಮ್ಮ ಸಹಕಾರ ಯಾವಾಗಲೂ ಹಿಂಗೆ ಇರುತ್ತೆ. ಅದೇ ರೀತಿಯಲ್ಲಿ ಬೊಮ್ಮಸಂದ್ರದಲ್ಲಿ ಇವತ್ತು ನಮ್ಮದೇ ಆದಂಥ ಸ್ವಂತ ತಂಡ ಒಂದು ಕಟ್ಟಿದ್ದಾರೆ. ನಮ್ಮ ಮಕ್ಕಳಾದಂಥ ಪುನೀತ್ ಮತ್ತು ದಿಲೀಪ್ ಅವರು ಒಂದು RCB ಅಂತೇಳಿ ರಾಯಲ್ ಚಾಲೆಂಜ್ ಬೊಮ್ಮಸಂದ್ರ ಅಂತೇಳಿ ಒಂದು ತಂಡನ ಕಟ್ಟಿದ್ದಾರೆ. ಇದು ಮುಂಚೆ RCB ಅಂತ ಹೇಳ್ಬಿಟ್ಟೆ ಬೊಮ್ಮಸಂದ್ರದಲ್ಲಿ ಒಂದು ಪ್ರೀಮಿಯರ್ ಲೀಗನ್ನು ಸಹ ಆರ್ಗನೈಸ್ ಮಾಡಿದರು. ಗುರು, ಶ್ರೀಧರು, ಮಂಜು ಮತ್ತು ಇವರೆಲ್ಲ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಅದೇ ಹೆಸರಿನಲ್ಲೇ ಇವತ್ತೊಂದು ತಂಡನ ಕಟ್ಟಿದ್ದಾರೆ. ಅದು ಸಹ ಒಳ್ಳೆಯದು. ಈ ಕ್ರೀಡಾಕೂಟನ ಆರ್ಗನೈಸ್ ಮಾಡಿರೋದ್ರಿಂದ ಎಲ್ಲರೂ ಚೆನ್ನಾಗಿ ಆಡಲಿ, ಕ್ರೀಡಾ ಮನೋಭಾವದಿಂದ ಆಡಬೇಕು. ಇದನ್ನು ಯಾವುದೇ ವಿಧವಾದಂಥ ವೈಯಕ್ತಿಕ ವಿಷಯಗಳನ್ನು, ವೈಯಕ್ತಿಕ ದ್ವೇಷಗಳನ್ನು ಇಲ್ಲಿ ತರಬಾರ್ದು. ಕ್ರೀಡೆ ಅಂದರೆ ಕ್ರೀಡೆ ರೀತಿಯಲ್ಲೇ ಆಡಬೇಕು. ಸೋಲು ಗೆಲುವು ಇದ್ದಿದ್ದೆ. ಅಂಪೈರ್ ಏನೇ ಡಿಸಿಷನ್ ಕೊಟ್ಟಿದ್ರು ಸಹ ಕರೆಕ್ಟಾಗಿ ಕೊಟ್ಟಿದ್ರು ಸಹ ಕರೆಕ್ಟೇ, ರಾಂಗಾಗಿ ಕೊಟ್ಟಿದ್ರು ಸಹ ಕರೆಕ್ಟೇ ಅದು. ಯಾಕಂದರೆ ಅಂಪೈರ್ ಈಸ್ ಅ ಫೈನಲ್. ಸೊ ಅಂಪೈರ್ ಡಿಸಿಷನ್ನ ಯಾರೂ ಕ್ವಶನ್ ಮಾಡೋಂಗಿಲ್ಲ. ಸೊ ಇದನ್ನು ಎಲ್ಲ ಕ್ರೀಡಾಪಟುಗಳು ಸಹ ಮನೋಭಾವದಲ್ಲಿ ಇಟ್ಕೋಬೇಕು. ಮತ್ತು ಯಾವುದೋ ಒಂದು ಡಿಸಿಷನ್ ಸರಿ ಇಲ್ಲದಿದ್ದಾಗ ಇಲ್ಲ ಸರಿ ಇದ್ದಾಗ ಗ್ರೌಂಡ್ನ ಒಳಗಡೆ ಹೋಗಿ ಆರ್ಗ್ಯೂ ಮಾಡೋದು, ಇದನ್ನೆಲ್ಲನೂ ನಾನು ಪ್ರೀಮಿಯರ್ ಲೀಗ್ನ ಯಾರು ನಡೆಸ್ತಿದ್ದಾರೋ ಆ ಮ್ಯಾನೇಜರ್ಗಳಿಗೆ ಮತ್ತು ಆ ತಂಡದವ್ರಿಗೆ ಎಲ್ರಿಗೂ ಹೇಳ್ತೀನಿ, ನೀವು ಸ್ಟ್ರಿಕ್ಟಾಗಿ ಇದನ್ನು ಮೇಂಟೈನ್ ಮಾಡಿ ಅವನನ್ನು ಕ್ರೀಡಾಕೂಟದಿಂದನೇ ಆಚೆ ಹಾಕ್ಬಿಡಿ.
ಯಾರಾದರೂ ಬಂದು ಗ್ರೌಂಡಲ್ಲಿ ಬಂದು ಆರ್ಗ್ಯುಮೆಂಟ್ ಮಾಡಿ ಅವರ ತಾಕತ್ತುಗಳನ್ನು ಅವರ ರೌಡಿಸಮ್ಸನ್ನೆಲ್ಲನೂ ಗ್ರೌಂಡಲ್ಲಿ ತೋರಿಸಂಗಿದ್ರಾಗ ಆಟಕ್ಕೆ ಅವ್ರನ್ನ ಸೇರಿಸಬೇಡಿ. ಇದು ಕ್ಲಿಯರಾಗಿ ಇಟ್ಕೊಂಡು ಕ್ರೀಡಾ ಮನೋಭಾವದಿಂದ ಕ್ರೀಡೆನ ನಡೆಸಲಿಕ್ಕೆ ಎಲ್ಲರೂ ಸಹ ಇಡೀ ತಾಲೂಕಿನಲ್ಲಿರುವಂಥ ಎಲ್ಲ ತಂಡಗಳಿಗೂ ಸಹ ನಾನು ತಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಕ್ರೀಡೆ ರೀತಿಯಲ್ಲಿ ಆಡಬೇಕು ಅಂತ ಹೇಳ್ತಾ RCBನೂ ಚೆನ್ನಾಗಿ ಆಡುತ್ತೆ, ಇನ್ನೊಬ್ಬರು ಚೆನ್ನಾಗಿ ಆಡ್ತಾರೆ, ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಕ್ರೀಡೆಯಲ್ಲಿ ನಾನೇ ಕಿಂಗು ಅಂತ ಯಾರೂ ಇಲ್ಲ ಇಲ್ಲಿ. ಸೊ ಅದರಿಂದ ಎಂಥ ತಂಡನೂ ಗೆಲ್ಲುತ್ತೆ, ಎಂಥ ತಂಡನೂ ಸೋಲುತ್ತೆ. ಆ ನಿದರ್ಶನಗಳನ್ನು ನಾವು ಕಣ್ಣಲ್ಲಿ ನೋಡಿದ್ದೀವಿ. ಯಾಕಂದರೆ ನಾವು ಕ್ರೀಡೆನ 30 ವರ್ಷಗಳನ್ನು ನಾನು ಮತ್ತು ನಮ್ಮಣ್ಣ ಆಡ್ಕೊಂಡು ಬಂದಿರೋದ್ರಿಂದ ನಮ್ಗೆ ಅದರ ಅನುಭವಗಳು ಹೆಚ್ಚಿದೆ. ಅದರಿಂದ ಕ್ರೀಡಾಕೂಟನ ಕ್ರೀಡೆ ರೀತಿಯಲ್ಲಿ ತಗೊಂಡು ಎಲ್ಲ ಕ್ರೀಡಾಪಟುಗಳು ಕ್ರೀಡಾ ಮನೋಭಾವದಿಂದ ಆಡಬೇಕಂತೇಳಿ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಅದು ಯಾವುದೇ ತಂಡ ಇರಲಿ, ಇವನ್ RCB ಅಷ್ಟೇ, ಅವರೇನಾದರೂ ತಪ್ಪು ಮಾಡಿದ್ರಾಗಾರ ಅವರನ್ನು ಸಹ ಕ್ರೀಡೆಯಿಂದ ಎತ್ತಿ ಆಚೆ ಹಾಕ್ಬಿಡಿ. ಇದು ನಂದು ವೈಯಕ್ತಿಕವಾಗಿ ನಾನು ಹೇಳ್ತಾಯಿದ್ದೀನಿ. ನಮ್ಮ ತಂಡಕ್ಕೆ ಸಪೋರ್ಟ್ ಇನ್ನೊಂದು ಹಾಗೆ ಇಲ್ಲ. ಕ್ರೀಡೆ ರೀತಿಯಲ್ಲೇ ತಗೋಬೇಕು. ಈ ದಿವಸ RCB ಟೀಮನ್ನು ಜರ್ಸಿ ಕಾರ್ಯಕ್ರಮನ ಏನು ಇವತ್ತೊಂದು ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಪುನೀತ್ ಮತ್ತು ಪ್ರಸಾದ್ ದಿಲೀಪ್ ಅವರು. ಸೊ ಮತ್ತು ನಮ್ಮ ಗುರು ಅವರು ಮತ್ತು ನಮ್ಮ ಮಂಜು ಅವರು, ಮುರಳಿಯವರು, ನಮ್ಮ ಅಧ್ಯಕ್ಷರಾದಂಥ ಗೋಪಾಲ್ ಅವರು. ಸೊ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಸೊ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ. ಸೊ ಅವ್ರಿಗೂ ನಾವು ಮೊದಲನೇದಾಗಿ ಧನ್ಯವಾದ ಹೇಳ್ತಾ, ಸೊ ಆಲ್ರೆಡಿ ನಾವು ಸಹ ಈಗ ಅದನ್ನು ನಮ್ಮ ಟೀಮ್ವರೆಗೂ ಸಹ ನಾವು ಹಿತವಚನ ಹೇಳಿದ್ದೀವಿ. ಸೊ ನಾನು ಮತ್ತು ಆರ್ಗನೈಸರ್ ಯಾರು ಮಾಡಿದ್ದಾರೆ, ಇದರ ಮೇಯ್ನ್ ಆರ್ಗನೈಸರ್ಗೂ ಸಮೇತ ನಾನು ಇದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೇ ಆಗಲಿ ಅಂಪೈರ್ ಡಿಸಿಷನ್ ಇಸ್ ದ ಡಿಸಿಷನ್. ಅದು ರಾಂಗ್ ಇರ್ಬೋದು, ಅದು ರೈಟ್ ಇರ್ಬೋದು. ಮೇ ಬಿ ಎಲ್ಲರೂ ಒಂದೊಂದು ಸಲ ಅಂಪೈರನ್ನು ತಪ್ಪು ಮಾಡ್ತಾರೆ, ಮಾಡೋದಿಲ್ಲ ಅಂತ ಎಲ್ಲೂ ಇಲ್ಲ, ಹ್ಯೂಮನ್ ಬೀಯಿಂಗಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಅಂಪೈರ್ ಡಿಸಿಷನ್ನೇ ತೊಗೊಳ್ಬೇಕು. ಸೊ ಹಾಗಾಗಿ ಯಾರೇ ಆಗಲಿ ಟೀಮಿಗೆ ಅಂಪೈರ್ಗೆ ವಿರುದ್ಧವಾಗಿ ಆರ್ಗನೈಸರ್ ವಿರುದ್ಧವಾಗಿ ಯಾರಾದ್ರೂ ತುಂಬ ಕೆಟ್ಟ ರೀತಿಯಲ್ಲಿ ನಡ್ಕೊಂಡ್ರೆ ಯಾವುದೇ ಟೀಮ್ ಇರ್ಬೋದು ಅವ್ರನ್ನ ಟೀಮಿಂದ ಹೊರಗಡೆ ಹಾಕಿ ಅಂತೇಳಿ ನಾನು ಆರ್ಗನೈಸರ್ ಸಮೇತನೂ ನಾನು ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಸೊ ಹಾಗಾಗಿ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ನಮ್ಮ ಹುಡುಗರಿಗೂ ಎಲ್ಲರಿಗೂ ಹಿತವಚನ ಹೇಳಿದ್ದೀವಿ. ಸೊ ಅವರೆಲ್ಲ ಒಳ್ಳೆ ಹುಡುಗರಿದ್ದಾರೆ, ಚೆನ್ನಾಗಿ ಆಡ್ಕೊಂಬರ್ತಾರೆ, ಕಪ್ಪು ಗೆಲ್ಕೊಂಬರ್ತಾರೆ. ಕಪ್ಪು ಗೆಲ್ಕೊಂಬರ್ತೀವಿ ಅಂತ ಹೇಳ್ತೀವಿ, ಬಟ್ ಆದರೆ ನಾವು ಹೇಳ್ದಂಗೆ ಎಲ್ಲ ಆಗುತ್ತೆ ಅಂತ ಏನು ಹೇಳೋದಿಲ್ಲ. ಬಟ್ ಆದ್ರೂ ನಮ್ಮ ಹುಡುಗರಿಗೆ ಹುರಿದುಂಬಿಸಬೇಕು, ಆ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ. ಬಟ್ ಒಳ್ಳೆಯದಾಗಲಿ ಅಂತೇಳಿ ದಿನ ನಮ್ಮ ಬೊಮ್ಮಸಂದ್ರದ ತಂಡವಾಗಿ RCB ತಂಡನ ನಾವು ಒಂದು ರಚಿಸ್ಕೊಂಡು ಆನೇಕಲ್ ಪ್ರೀಮಿಯರ್ ಲೀಗ್ ಅಂತ ಏನು ನಡೀತಾ ಇದೆ ಅದಕ್ಕೆ ನಾವು ಆನೇಕಲ್ ಪ್ರೀಮಿಯರ್ ಲೀಗಿಗೆ ನಾವು ಒಂದು RCB ತಂಡನ ಕಳಿಸ್ಕೊಡ್ತಾ ಇದ್ದೀವಿ. ಏನು ಈ ತಂಡನ ರಚಿಸಿದ್ದಾರೆ, ಮೊದಲನೇದಾಗಿ ನಾನು ದಿಲೀಪ್ ಮತ್ತು ಪುನೀತ್ಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೊಮ್ಮಸಂದ್ರದಲ್ಲಿ ಯಾರಿಗೂ ಬರದೇ ಇರತಕ್ಕಂಥ ಯೋಚನೆಗಳು ಯುವಕರಿಗೆ ಏನೇನು ಬೇಕು ಅನ್ನೋದನ್ನ ಅವ್ರು ತಿಳ್ಕೊಂಡು ಅವ್ರಿಗೆ ಒಂದು ತಂಡನ ರಚಿಸಿ ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದಾರೆ. 400 ಜನ ಪ್ಲೇಯರ್ಸಲ್ಲಿ ನಾವು 15 ಜನನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲ ನಾನು ವೈಯಕ್ತಿಕವಾಗಿ ಅವರೆಲ್ಲ ಚೆನ್ನಾಗಿ ಆಡಲಿ ಮತ್ತು ಬೊಮ್ಮಸಂದ್ರಕ್ಕೆ ಏನು ಟೀಮ್ ಮಾಡಿದ್ದೀವಿ ಅವ್ರಿಗೆ ಒಳ್ಳೆಯ ಹೆಸರು ತಗೊಂಬರಲಿ, ಎಲ್ಲರೂ ಗೆಲ್ಲಿ ಮತ್ತು ಎಲ್ಲರೂ ಚೆನ್ನಾಗಿ ಆಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮನ ಇಷ್ಟೊಂದು ವಿಜೃಂಭಣೆಯಿಂದ ಚೆನ್ನಾಗಿ ಆರ್ಗನೈಸಿಂಗ್ ಮಾಡಿರ್ತಾರೆ. ಎಲ್ಲ ನಮ್ಮ RCB ತಂಡದವ್ರಿಗೆ ಮತ್ತು ಅವರ ಫ್ರೆಂಡ್ಸ್ಗಳಿಗೆ, ಅವ್ರ ತಂಡದವ್ರಿಗೆ ಎಲ್ಲರಿಗೂ ನಾನು ಶುಭ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೆದ್ದು ಬರಲಿ. ಜೈ RCB. ಇದನ್ನು ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ತಂಡದ ಜರ್ಸಿ ವಿತರಣೆ ಕಾರ್ಯಕ್ರಮ ಇತ್ತು. ಇದನ್ನು ಸರ್ವಾನುಮತದಿಂದ ನನ್ನನ್ನು ತಂಡದ ನಾಯಕನಾಗಿ ಆಯ್ಕೆ ಮಾಡಿರ್ತಾರೆ. ಈ ಒಂದು ಭಾಗದ ತಂಡವನ್ನು ರೆಪ್ರೆಸೆಂಟ್ ಮಾಡೋದು ಒಂದು ಹೆಮ್ಮೆಯ ವಿಷಯ ಆಗಿರ್ತದೆ. ಚಲಪ್ರಸಾದ್ ಸರ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ದಿಲೀಪ್ ಮತ್ತು ಪುನೀತ್ ಅವರ ಮಾರ್ಗದರ್ಶನದಲ್ಲಿ ಒಂದು ಅತ್ಯುತ್ತಮವಾದ ತಂಡವನ್ನು ಮಾಡಿದ್ದಾರೆ. ಈಗಾಗಲೇ ಅವರೆಲ್ಲ ತಿಳಿಸಿದಂತೆ ಒಂದು ಒಳ್ಳೆಯ ಕ್ರೀಡಾ ಮನೋಭಾವದಿಂದ ಆಡಿ ಗೆಲ್ಲಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಆತ್ಮವಿಶ್ವಾಸವಿದೆ. ಆದರೂ ಕೂಡ ಅಲ್ಲಿ ಅತ್ಯುತ್ತಮವಾದ ತಂಡಗಳು ಇರೋದರಿಂದ ನಮ್ಮ ಪ್ರಯತ್ನವನ್ನು ಹಾಕಿ ಒಂದು ಬೊಮ್ಮಸಂದ್ರಕ್ಕೆ ಒಂದು ಪ್ರಥಮ ಬಾರಿಗೆ ಒಂದು ಜಯವನ್ನು ತರಬೇಕು ಅಂತ ನಾವು ಖಂಡಿತ ಪ್ರಯತ್ನ ಪಟ್ಟೇ ಮಾಡ್ತೀವಿ. ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ನ ಮೊದಲನೇ ಸೀಸನ್ನ ಟೂರ್ನಮೆಂಟ್ 29ನೇ ತಾರೀಕಿಂದ ಪ್ರಾರಂಭ ಆಗ್ತಾಯಿದೆ. ಅದರ ಭಾಗವಾಗಿ ನಾವು ಒಂದು ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ಅಂತೇಳಿ ಒಂದು ತಂಡನ ಖರೀದಿ ಮಾಡಿದ್ದೀವಿ, ಪುನೀತ್ ಅವರು ಮತ್ತು ದಿಲೀಪ್ ಅವರ ಮಾಲೀಕತ್ವದಲ್ಲಿ. ಈ ಒಂದು ತಂಡದ ಬೆನ್ನೆಲುಬಾಗಿ ಪ್ರಾಯೋಜಕರಾಗಿ ಐಕಾನೋಮ್ಸ್, ದಿಲೀಪ್ ಮೆಟೀರಿಯಲ್, ಪೂಮಾ ಲಿಫ್ಟ್ ಮತ್ತು SGB ಇಂಡಸ್ಟ್ರೀಸ್ನ ಮಾಲೀಕರುಗಳು ನಮ್ಮ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಈ ಒಂದು ತಂಡದ ಯಾವುದೇ ಕಾರ್ಯಕ್ರಮಗಳಾಗ್ಬೋದು ಇವು ತುಂಬ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಇನ್ನು ಒಂದು ದಿನ ಟೂರ್ನಮೆಂಟ್ ಪ್ರಾರಂಭ ಆಗೋದಕ್ಕೆ ಒಂದು ದಿನ ಇದೆ. ಹಾಗಾಗಿ ನಮ್ಮ ತಂಡ ಎಲ್ಲ ತಂಡಗಳಿಗಿಂತ ಹೆಚ್ಚಿನ ತಂಡವಾಗಿ ಭಾಗವಾಗ್ತಾ ಇದೆ. ನಾವು ಗೆಲ್ತೀವಂಥ ವಿಶ್ವಾಸ ನನಗಿದೆ. ಧನ್ಯವಾದಗಳು ಸರ್. ನಮಸ್ತೆ, ನಮ್ಮ ಹೆಸರು ಗುರುರಾಜ್ ಅಂತ. ನಾವು SGB ಇಂಡಸ್ಟ್ರೀಸ್ ಮಾಲೀಕರು. ಸೊ ಆನೇಕಲ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ, ಇವಾಗ 29 ಸ್ಟಾರ್ಟ್ ಆಗುತ್ತೆ.
ಸೊ ಎಲ್ಲರೂ ಚೆನ್ನಾಗಿ ಆಡಲಿ. ಈ ಸಲ ಕಪ್ ನಮ್ಮದೇ ಅಲ್ಲ, ಫಸ್ಟ್ ಸಲ ಕಪ್ ನಮ್ದು ಆಗಬೇಕು. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಆಡಿ, ಎಲ್ಲರೂ ಗೆದ್ದು ಕಪ್ ತೊಗೊಂಡು ಬನ್ನಿ. ನೀವು ಏನು ಸಪೋರ್ಟ್ ಬೇಕು ನಾವು ನಿಮ್ಮ ಬ್ಯಾಕ್ ಸಪೋರ್ಟಾಗಿ ನಾನು ನಿಲ್ತೀವಿ ಸರ್. ಥ್ಯಾಂಕ್ ಯು. ಇವತ್ತೇನು RCB ಬೊಮ್ಮಸಂದ್ರ ವತಿಯಿಂದ ಜರ್ಸಿ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ರಿ. ನಾವು ಇನ್ನೇನು 2 ದಿವಸದಲ್ಲಿ ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗ್ಗೆ ಟೂರ್ನಿಗೆ ಕಾಲಿಡ್ತಾ ಇದ್ದೀರಿ. ಸೊ ಅದಕ್ಕಾಗಿ ಇನ್ನು ಟೈಮ್ ಇಲ್ಲ, ಇನ್ನು ಬೇಗ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾನು ನನ್ನ ತಮ್ಮ ಎಲ್ಲ ಪ್ಲ್ಯಾನ್ ಮಾಡಿ ಜರ್ಸಿ ವಿತರಣೆ ಎಲ್ಲರಿಗೂ ನಮ್ಮ ತಂಡದವ್ರಿಗೆಲ್ಲ ಕೊಟ್ಟು, ನಮ್ಮ ತಂದೆ ಆದಂಥ ಪ್ರಸಾದ್ ಅವ್ರಿಗೆ, ನಮ್ಮ ದೊಡ್ಡಪ್ಪ ಆದಂಥ ಚಲಪತಿ ಅವ್ರಿಗೆ, ಆಮೇಲೆ ನಮ್ಮ ಟೀಮ್ ಮ್ಯಾನೇಜ್ಮೆಂಟು ಆದಂಥ ಗೋಪಾಲು, ಮಂಜಣ್ಣ ಅವರು, ಮುರುಗೇಶ್ ಸರು, ಗುರಣ್ಣ ಅವರು, ನಮ್ಮ ಶ್ರೀಧರ್ ಅವರು, ನಮ್ಮ ನಿತಿನ್ ಅವರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ತುಂಬ ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದಾರೆ. ಏನು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ತಂಡವ್ರನ್ನ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ನಮ್ಮ ತಂಡದ ಆಟಗಾರರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟು ಹೇಳ್ತಾ, ಆಮೇಲೆ ಯಾವುದೇ ಥರ ಟೆನ್ಷನ್ ಮಾಡ್ಕೊಂಡಿರ ಒಳ್ಳೆ ಆಟ ಆಡಲಿ, ಒಳ್ಳೆ ಕ್ರಿಕೆಟ್ ಆಡ್ರಿ. ಜೆಂಟಲ್ಮ್ಯಾನ್ ಸ್ಪೋರ್ಟ್ಸ್ ಅಂತ ಇದೆ, ಹೆಸರು ಬೇರೆ ಇದೆ ಕ್ರಿಕೆಟ್ಗೆ. ಆ ಒಂದು ನಿಟ್ಟಲ್ಲಿ ಎಲ್ಲರೂ ನಮ್ಮ ತಂಡಕ್ಕೆ ಶಿಸ್ತಾಗಿ 100% ಕೊಟ್ಟರೆ 100% ಈ ಸರಿ ಟ್ರೋಫಿ ಗೆಲ್ತೀರಿ ಅಂತ ಒಂದು ವಿಶ್ವಾಸ ಇದೆ. ಅದೇ ಥರ 450 ಜನದಲ್ಲಿ 15 ಬೆಸ್ಟ್ ಪ್ಲೇಯರ್ ಅಂತ ನಾವು ನಮ್ಮ ಅನಿಸಿಕೆಯಲ್ಲಿ ನಮ್ಮ ತಂಡದವ್ರನ್ನ ನಾವು ತಗೊಂಡಿದ್ದೀರಿ. ಅದೇ ರೀತಿ ಇವತ್ತು ನಮ್ಮ ತಂಡದಲ್ಲಿ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ನನ್ನು ಇವತ್ತೇ ನಾವು ಘೋಷಣೆ ಮಾಡಿರೋದು. ನಮ್ಮ ತಂಡದ RCB ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ತಂಡದ ಕ್ಯಾಪ್ಟನ್ ಆಗಿ ನಮ್ಮ NH ಪುನೀತ್ ಅವ್ರನ್ನ ನಾವು ನೇಮಕ ಮಾಡಿದ್ದೀರಿ. ವೈಸ್ ಕ್ಯಾಪ್ಟನ್ ಆಗಿ ನಮ್ಮ ಲವಣ್ಣ ಅವ್ರನ್ನ ನೇಮಕ ಮಾಡಿದ್ದೀರಿ. ಇಬ್ಬರೂ ತುಂಬ ಅನುಭವಿ ಆಟಗಾರರು, ತಾಲೂಕಲ್ಲಿ ಒಳ್ಳೆ ಹೆಸರು ಮಾಡಿದಂಥವ್ರು. ಅದೇ ರೀತಿ ನಮ್ಮಲ್ಲಿ KCCಯಿಂದ ಪ್ರದಿ ಅಂತ ಇದ್ದಾನೆ, ಅವನು ಒಳ್ಳೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನು. ಅದೇ ರೀತಿ ನಮ್ಮ ಜಗ ಅಂತಿದ್ದಾರೆ, ಅವರೂ ಹಳೆ ಪ್ಲೇಯರು. ಇದೇ ರೀತಿಯಲ್ಲಿ ನಾವು ಪ್ರತಿ ಸರಿನೂ ನಮ್ಮ ಸ್ಪೋರ್ಟ್ಸ್ ಅಂತ ಬಂದಾಗ ನಾವು ಫಸ್ಟ್ ಇದ್ದೇ ಇರ್ತೀರಿ. ನಮಗೇನಂದರೆ ಎಲ್ಲ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಜೊತೆ ಇರಬೇಕು, ಎಲ್ಲ ಒಂದು ಸೇರಿ ಒಂದು ಖುಷಿಯಾಗಿ ಒಂದು ಒಳ್ಳೆ ಆಟ ಆಡೋದಕ್ಕೆ ನೋಡೋದಕ್ಕೆ ತುಂಬ ಆಸೆ ನಮಗೆ. ನಾವು ನಮ್ಮ ತಂಡಕ್ಕೆ ಏನು ಬೆಸ್ಟ್ ಆಗುತ್ತೋ, ಏನು ಬೆಸ್ಟ್ ಕೊಡ್ಬೋದು 100% ನಾವು ಬೆಸ್ಟೇ ಕೊಡೋದು. ಯಾರಿಗೂ ಏನು ಕಮ್ಮಿ ಇಲ್ದಿರೋ ಥರ ನಾವು ನಮ್ಮ ತಂಡದವ್ರನ್ನ ನೋಡ್ಕೊತೀರಿ. ಅವ್ರಿಗೆ ಏನೇ ಕಮ್ಮಿ ಆಗಿದೆ ಅಂತ ಯಾರ ಹತ್ರನೂ ಒಂದು ಮಾತು ಅನ್ಸ್ಕೊಂಡಿರೋ ಥರ ಅವ್ರಿಗೆ ಫೆಸಿಲಿಟೀಸ್ ಕೊಡ್ತೀರಿ. ಅದೇ ರೀತಿ ನಮಗೂ ಅವರು ಹೆಮ್ಮೆ ಪಡಿಸೋ ಥರ ಒಂದು ಆಟ ಆಡಲಿ. ಸೋಲು ಗೆಲುವು ಅನ್ನೋದು ಆಟದಲ್ಲಿ ಸಾಮಾನ್ಯ, ಅದನ್ನೆಲ್ಲ ನಾವು ಜಾಸ್ತಿ ತಲೆಗೆ ಹಾಕೊಂಬಾರ್ದು. ಆವತ್ತಿನ ದಿವಸ ಯಾರ್ದು ಡೇ ಇದೆಯೋ ಅವ್ರದ್ದು ಮ್ಯಾಚ್ ಆಗ್ಬೋದು. ಬಟ್ ಆದರೆ ನಮ್ಮ ಕಡೆಯಿಂದ ಯಾವುದೇ ಒಂದು ಟೆನ್ಷನ್ಗಳು ಇಲ್ದಿರ ಒಳ್ಳೆ ಆಟ ಆಡಿದ್ರೆ ಸಾಕು. ನಮ್ಮ RCB ತಂಡಕ್ಕೆ, ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಸೊ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ 29ನೇ ತಾರೀಕು ಚಾಲನೆ ಆಗ್ತಾಯಿದೆ. ಸೊ ಅದೇ ನಿಟ್ಟಿನಲ್ಲಿ ನಮ್ಮ ತಂಡ ಆದಂಥ ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ತಂಡವನ್ನು ಗೆಟ್ ಟುಗೆದರ್ ಈವೆಂಟ್ನ ಅರೇಂಜ್ ಮಾಡಿ, ಪ್ಲಸ್ ಇವತ್ತೇ ನಮ್ಮ ತಂಡದವರಿಗೆಲ್ಲನೂ ಅವರ ತಲುಪಬೇಕಾದಂಥ ಜರ್ಸಿ ಕಿಟ್ನ ವಿತರಣೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಹಿರಿಯರಾದಂಥ ನಮ್ಮ ಚಲಪ್ರಸಾದ್ರವರು ಆಗಮಿಸಿದ್ರು. ಮತ್ತು ನಮ್ಮ ತಂಡದ ಸಪೋರ್ಟರ್ಸ್ ಆದಂಥ ಗೋಪಾಲ್ ಅವರು, ಮಂಜು ಅವರು, ಮುರುಗೇಶ್ ಅವರು, ಶ್ರೀಧರ್ ಅವರು, ಗುರು ಅವರು, ನಿತಿನ್ ಅವರು ಎಲ್ಲರೂ ನಮಗೆ ಜೊತೆಗೂಡಿದ್ದಾರೆ. ಬಸ್ ಈ ಒಂದು ಈವೆಂಟನ್ನ ನೋಡ್ತಾ ಇದ್ದರೆ ಏನಿಸ್ತದೆ, ನಮ್ಮ ತಂಡದವರ ಹುಮ್ಮಸ್ಸು ನೋಡ್ತಾ ಇದ್ದರೆ ಸೊ ಅವರೊಂದು ಒಳ್ಳೆ ಆಟ ಪ್ರದರ್ಶನ ಮಾಡೋ ಎಲ್ಲ ಇದು ಕಾಣಿಸ್ತಾ ಇದೆ. ಸೊ ಹಂಗೇ ನಾವು ಏನು ಕಪ್ಪು ಗೆಲ್ಲೇಬೇಕು ಅಂತೇನಿಲ್ಲ, ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ ಮಾಡಿದ್ದೀವಿ. ಸೊ ಅವರು ನಮಗೆ ಎಲ್ಲ ಚಿರಪರಿಚಿತ ಆಟಗಾರರು. ಸೊ ಅದರಲ್ಲಿ ನಾವು ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ ಮಾಡಿದ್ದೀವಿ. ಸೊ ಅವರು ನಮಗೆ ಕಪ್ಪು ಗೆಲ್ಲೇಬೇಕು ಅಂತೆಲ್ಲ ಒಳ್ಳೆ ಆಟ ಪ್ರದರ್ಶಿಸಿ, ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ಅವರು ಒಳ್ಳೆ ಆಟ ಪ್ರದರ್ಶಿಸಿದ್ರು ಅಂತ ಬಂದರೆ ಸಾಕು ನಮಗೆ. ಸೊ ಕಪ್ಪು ಗೆಲ್ತಾರೆ, ಸೊ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಒಳ್ಳೆ ಆಟ ಪ್ರದರ್ಶಿಸಿ ಯಾವುದೇ ಅಹಿತಕರ ಘಟನೆಗಳಾಗದಿರೋ ಥರ ಟೂರ್ನಮೆಂಟ್ ಚೆನ್ನಾಗಾಗಲಿ ಅಂತ ಕೇಳ್ಕೊತೀವಿ. ಏನು ಈ ಕಮಿಂಗ್ 29th ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ನಡೀತಾ ಇದೆಯೋ ಅದರಲ್ಲಿ ನಮ್ಮದೊಂದು ತಂಡ ಇದೆ, ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ಅಂತ. ಯಾವ ಇಂಟರ್ನ್ಯಾಷನಲ್ ಮಟ್ಟಕ್ಕೂ ಕಮ್ಮಿ ಇಲ್ದಿರೋ ಥರ ನಾವು ಜರ್ಸಿ ಲಾಂಚ್ ಆಗಿರಲಿ ಎಲ್ಲ ಮಾಡಿದ್ದೀವಿ. ಸೊ ವಿಶಿಂಗ್ ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ಟೀಮ್ ವೆರಿ ಗುಡ್ ಲಕ್, ಆಲ್ ದ ಬೆಸ್ಟ್.